ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವರದರಾಜ ಯೂಟ್ಯೂಬ್ ಚಾನಲ್. ಈಗ ನಿಮಗೋಸ್ಕರ ಒಂದು ಹೊಸದಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನನ್ನು ತೊಗೊಂಬಂದಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಿರ್ಬೋದು, ಮೈಸೂರು ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 67 ಪೋಸ್ಟ್. ಇಲ್ಲಿ ಏನಪ್ಪ ಅಂತಂದರೆ 67 ಪೋಸ್ಟ್ಗಳು ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಎಲ್ಲಿ ಅಂತಂದರೆ ನರ್ಸಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಹಾಗೂ ಮೆಡಿಕಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು ಮೈಸೂರಲ್ಲಿ. ಇಲ್ಲಿ ಇದ್ರ ಫುಲ್ ಫಾರ್ಮ್ ಏನಂತಂದು ನೆಕ್ಸ್ಟ್ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ಸಮರಿ ಇದೆ, ಅದನ್ನು ಓದಿ ಅರ್ಥ ಮಾಡಿಸ್ತೀನಿ ನಿಮಗೆ. ನೋಡಿ, ದ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಮೈಸೂರು, DHFWS ಮೈಸೂರು ಅಂದರೆ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಆಲ್ರೆಡಿ ಅವಾಗಲೇ ಮೇಲ್ಗಡೆ ಇತ್ತಲ್ಲ, ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಫುಲ್ ಫಾರ್ಮನ್ನು ಕೊಟ್ಟಿದ್ದಾರೆ, ಏನಂತ ನೋಡಿ, ದ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಮೈಸೂರಿಂದ ರಿಕ್ರೂಟ್ಮೆಂಟ್ ಅಂತ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ 67 ಮೆಡಿಕಲ್ ಹಾಗೆ ನರ್ಸಿಂಗ್ ಆಫೀಸರ್ಸ್ಗೆ ಇಲ್ಲಿ ಕಾಲ್ಫಾರ್ಮ್ ಆಗಿದೆ. ನೋಡ್ತಿರ್ಬೋದು, ಕ್ಯಾಂಡಿಡೇಟ್ಸ್ ಇಫ್ ಇನ್ ಕೇಸ್ ಕ್ವಾಲಿಫಿಕೇಷನ್, ಈ ಎಲ್ಲ ಕ್ವಾಲಿಫಿಕೇಷನ್ ಇದ್ದರೆ ನೀವು ಅಪ್ಲೈ ಮಾಡಿರಿ ಅಂತ ಹೇಳ್ತಾ ಇಲ್ಲಿ ಸ್ಟಾರ್ಟ್ ಮಾಡೋಣ. ಏನೇನು ಕ್ಯಾಂಡಿಡೇಟ್ಸ್ ಕ್ವಾಲಿಫಿಕೇಷನ್ ಬೇಕಪ್ಪ ಅಂತಂದರೆ, ಕ್ಯಾಂಡಿಡೇಟ್ಸ್ ವಿತ್ BDS ಡೆಂಟಲ್ ಆಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಅಥವಾ ಕ್ಯಾಂಡಿಡೇಟ್ ಇದ್ದರೆ ಇಲ್ಲಿ ಅಪ್ಲೈ ಮಾಡ್ಬೋದು. BSc ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಅಪ್ಲೈ ಮಾಡ್ಬೋದಾಗಿರ್ತಕ್ಕಂಥದ್ದು. MBBS ಆಗಿರ್ಬೋದು, ಹಾಗೆ ಡಿಪ್ಲೊಮಾ 12th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್, ಅದೇ ರೀತಿ GNM, DNB, MS ಹಾಗೂ MD, ANM ಹಾಗೂ DMLT, MPH ಕ್ಯಾನ್ ಅಪ್ಲೈ ಆನ್ಲೈನ್. ಈ ಎಲ್ಲ ಕ್ವಾಲಿಫಿಕೇಷನ್ ಇರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಏನು ಮಾಡ್ಬೋದಪ್ಪ ಅಂತಂದರೆ, ನೀವು ಆನ್ಲೈನ್ ಥ್ರೂ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇದರಲ್ಲಿ ಸಬ್ ಆಗಿರ್ತಕ್ಕಂಥ ಬೇರೆ ಆಗಿರ್ತಕ್ಕಂಥ ಒಂದು ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮೆಡಿಕಲ್ ರಿಲೇಟೆಡ್ ಹಾಗೂ ಅದೇ ರೀತಿಯಾಗಿ ನರ್ಸಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವೇಕೆನ್ಸಿಗಳಿಗೆ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಹೋಗ್ಬೋದು, ದ ಆನ್ಲೈನ್ ಅಪ್ಲಿಕೇಶನ್ ಓಪನ್ಸ್ 19/1/2026. ಆಲ್ರೆಡಿ ಅಪ್ಲಿಕೇಶನ್ ಏನಾಗಿದೆ, ಸ್ಟಾರ್ಟ್ ಆಗಿದೆ. ಹಾಕೊಳ್ಳಿ. ಕ್ಲೋಸಸ್ ಆನ್ 27/1/2026. ಈ ವಿಡಿಯೋ ನೋಡ್ತಿರೋರು ಆದಷ್ಟು ಬೇಗ ಹೋಗಿ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೊಳ್ಳಿ. ಯಾರಿಗೆಲ್ಲ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಬಿಕಾಸ್ ಯಾಕಪ್ಪ ಅಂತಂದರೆ ನೋಡ್ಬೋದು ನೀವು 27/1/2026 ಟುಮಾರೋ ಇಸ್ ದ ಲಾಸ್ಟ್ ಡೇಟ್ ಫಾರ್ ಕ್ಯಾಂಡಿಡೇಟ್ಸ್. ಗೋ ಆ್ಯಂಡ್ ಅಪ್ಲೈ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, ದ ಕ್ಯಾಂಡಿಡೇಟ್ ಶಲ್ ಅಪ್ಲೈ ಆನ್ಲೈನ್ ಥ್ರೂ ದಿ DHFWS ಅಂತಕ್ಕಂಥ ಒಂದು ವೆಬ್ಸೈಟನ್ನೇ ಹೋಗಿ ನೀವು ಹಾಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ವೆಬ್ಸೈಟ್ ನೇಮನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ https://mysore.nic.in ಅಂತಕ್ಕಂಥ ಒಂದು ವೆಬ್ಸೈಟ್. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಥ್ರೂ ಏನು ಮಾಡ್ಬೋದಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪೂರ್ತಿಯಾಗಿರ್ತಕ್ಕಂಥ ಒಂದು ಸಮ್ಮರಿಯನ್ನು ನಾನು ಮತ್ತೆ ಓದಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ ಡೀಟೇಲ್ ಆಗಿ. ಇಲ್ಲಿ ನೋಡ್ಬೋದು, ಕಂಪನಿ ನೇಮ್ ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಫೇಕ್ ಇನ್ಫಾರ್ಮೇಷನ್ ಅಲ್ಲ, 100% ಕ್ಲಾರಿಟಿ ಹಾಗೂ ಸರ್ಚ್ ಮಾಡಿ ಕೊಡ್ತಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು. ಯಾವ ಕ್ಯಾಂಡಿಡೇಟ್ಸ್ ಇಂಟ್ರೆಸ್ಟ್ ಇದ್ದೀರಾ ಹೋಗಿ ಹಾಕೋಬೋದು. ಕಂಪ್ನಿ ನೇಮ್ ನೋಡಿ, ಇಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮೈಸೂರಿಂದ ಕರೆದಿರ್ತಕ್ಕಂಥ ಒಂದು ಕಾಲ್ಫಾರ್ಮ್ ಆಗಿದೆ. ಇದು ಮೆಡಿಕಲ್ ಹಾಗೆ ನರ್ಸಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಟೋಟಲ್ 67 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಕ್ವಾಲಿಫಿಕೇಷನ್ ಏನೇನಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಅದೇ ಕೊಟ್ಟಿದ್ದಾರೆ. ಇಲ್ಲಿ BDS ಆಗಿರಬೇಕು, BSc ಇಲ್ಲ MBBS, ಡಿಪ್ಲೊಮೊ 12th ಹಾಗೂ 10th ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, GNM, DNB, ಅದೇ ರೀತಿ DMLT ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ನೋಡಿ, ಏಜ್ ಲಿಮಿಟ್ ಬಂದ್ಬಿಟ್ಟು 65 ವರ್ಷ ಏಜ್ ಲಿಮಿಟ್. ನೀವು ಎಷ್ಟೇ ಏಜ್ ಆಗಿದ್ರು ಕೂಡ ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಅಪ್ಲೈಯನ್ನು ಮಾಡ್ಬೋದು. ಮಿನಿಮಮ್ 65 ವರ್ಷ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಯಾವಾಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, 19/1/2026. ಎಂಡ್ ಡೇಟ್ ಯಾವಾಗ ಬಂದ್ಬಿಟ್ಟು 27/1/2026 ಎಂಡ್ ಡೇಟ್ ಆಗಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ https://mysore.nic.in ಅಂತಕ್ಕಂಥದ್ದು ಒಂದು ಅಫಿಷಿಯಲ್ ವೆಬ್ಸೈಟ್. ಈ ವೆಬ್ಸೈಟ್ನ ಕ್ಲಿಕ್ ಮಾಡಿ, ಈ ವೆಬ್ಸೈಟ್ನ ಗೂಗಲಲ್ಲಿ ಟೈಪ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾವ್ಯಾವ ಪೋಸ್ಟಿಗೆ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವೀಗ ಏನು ಮಾಡೋಣಪ್ಪ ಅಂತಂದರೆ ಹೇಳಿಕ್ಕೆ ಹೋಗ್ತಿದ್ದೀನಿ. ಒಂದು ನಿಮಿಷ ನೋಡ್ಬೋದು. ಇಲ್ಲಿ ಮೈಸೂರು ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ರಿಕ್ರೂಟ್ಮೆಂಟ್ 2026 ವೇಕೆನ್ಸಿ ಡೀಟೇಲ್ಸ್. ಅನಸ್ತೋಲಜಿಸ್ಟ್ ಇಲ್ಲಿ ನೋಡಿ, 2 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಅಬ್ಸ್ಟೆಕ್ಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟಿಗೆ 1 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಪೀಡಿಯಾಟ್ರಿಷಿಯನ್ಗೆ 2 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. OT ಟೆಕ್ನಿಷಿಯನ್ 1 ಪೋಸ್ಟ್ ಖಾಲಿ ಇದೆ. ತಾಲೂಕು ಆಶಾ ಮೆಂಟರ್ಗೆ 1 ಪೋಸ್ಟ್ ಖಾಲಿ ಇದೆ. ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ಗೆ 2 ಪೋಸ್ಟ್ ಖಾಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ನರ್ಸಿಂಗ್ ಆಫೀಸರ್ಸ್ಗೆ 27 ಪೋಸ್ಟ್ ನೋಡ್ಬೋದು ನೀವು. ಅತಿ ಹೆಚ್ಚಾಗಿ ನರ್ಸಿಂಗ್ ಆಫೀಸರ್ಸ್ಗೆ 27 ಪೋಸ್ಟ್ಗಳು ಖಾಲಿ ಇದ್ದಾವೆ. ಯಾರ್ಯಾರು ನರ್ಸಿಂಗ್ ಕ್ಯಾಂಡಿಡೇಟ್ಸ್ ಇದ್ದೀರೋ ಅವರೆಲ್ಲ ಏನು ಮಾಡ್ಬೋದಪ್ಪ ಅಂತಂದರೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಡೆಂಟಲ್ಗೆ ರಿಲೇಟೆಡ್ ಆಗಿ 6 ಪೋಸ್ಟ್ ಖಾಲಿ ಇದೆ. ಫಿಸಿಷಿಯನ್ಸ್ಗೆ 1, ಅದೇ ರೀತಿ ಮೆಡಿಕಲ್ ಆಫೀಸರ್ಗೆ 9 ಪೋಸ್ಟ್ ಖಾಲಿ ಇರತಕ್ಕಂಥದ್ದು.
ಅದೇ ರೀತಿ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಎಪಿಡೆರ್ಮಾಲಜಿಸ್ಟ್ ಆಗಿರ್ಬೋದು, ಹೆಲ್ತ್ ಕೇರ್ ಆಫೀಸರ್ಸ್ಗೆ 4 ಪೋಸ್ಟ್ ಇರ್ತಕ್ಕಂಥದ್ದು, ಹೆಲ್ತ್ ಇನ್ಸ್ಪೆಕ್ಟರ್ಗೆ 6 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು, ಸೀನಿಯರ್ ಮೆಡಿಕಲ್ ಆಫೀಸರ್ಗೆ 1 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು, ಟ್ಯುಬರ್ಕ್ಯುಲೋಸಿಸ್ ಹೆಲ್ತ್ ವಿಸಿಟರ್ಗೆ 1 ಪೋಸ್ಟ್ ಖಾಲಿ ಇದೆ. ಯಾವೆಲ್ಲ ಕ್ಯಾಂಡಿಡೇಟ್ಸ್ ಈ ಕ್ವಾಲಿಫಿಕೇಷನ್ ಇದಿರೋ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.